ಸಾರಾಯಿ ಮಾರ್ಗ ಇದ್ರೆ ಸರ್ಕಾರ ನಡೆಯುತ್ತಾ ಇಲ್ವಾ? ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಹಳ್ಳಿಗಳಾಗೆಲ್ಲ 7-8ನೇ ಕ್ಲಾಸ್ ಅಂದ್ರೆ ಕನ್ನಡ ಶಾಲೆಯಿಂದ ಹೈಸ್ಕೂಲ್ಗೆ ಹೋಗೋ ಮಕ್ಕಳು ಈಗ ಒಂದೇನೋ ಪಾಕೆಟ್ ಅಂತ ಕುಡಿಯೋದು, ಆಮೇಲೆ ಗುಟ್ಕಾ ಅಂತ ಹಾಕ್ಯಣದು, ಅದು ರೈತರ ಮಕ್ಕಳು. ಈಗ ರೈತರು ಒಂದು ಬೆಳೆ ಹಾಕ್ಬೇಕಾರೆ ಅವ್ರು ಎಷ್ಟು ಕಷ್ಟದಿಂದ ಬೆಳೆ ಹಾಕಿ ಅದನ್ನ ಫಲ ತಕ್ಕಂತಾರ ಅನ್ನೋದು ಆ ತಂದೆ ತಾಯಿಗೆ ಅಷ್ಟೇ ಗೊತ್ತಿರ್ತೈತಿ. ಆ ತಂದೆ ತಾಯಿಗಳು ಆ ಮಕ್ಕಳು ಬೆಳೆಸ್ಬೇಕು ಅಂತ ಹೇಳಿ ನೀವೇನ್ ಮಾಡ್ತೀರಿ? ಸರ್ಕಾರದವರು ಆ ಮಗುನ LKG ಇಂದ UKG ತನಕ ಹೋಗ್ರಿ ಕಲಿಸ್ರಿ ಅಂತ ನೀವು ಹೇಳ್ತಾ ಇರ್ತೀರಿ. ಅವಾಗ ಆ ಮಗು ಬೆಳೆಸ್ಬೇಕಾರೆ ಆ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟಿರ್ತಾರ ಅನ್ನೋದು ಆ ತಂದೆ ತಾಯಿಗಳಿಗೆ ಅಷ್ಟೇ ಗೊತ್ತಿರ್ತೈತಿ. ಆ ಮಗು ಬೆಳವಣಿಗೆ ಆಗಿ ಅದು 8ನೇ ಕ್ಲಾಸ್ ಮೆಟ್ಲು ಹತ್ತು ತನಕ ಅಲ್ಲೆಲ್ಲೇ ಸಾರಾಯದ ಅಂಗಡಿ ಕಡೆಗೆ ಲಕ್ಷ್ಯ ಕೊಡ್ತೈತಿ. ಆ ಮಗು ಲಕ್ಷ್ಯ ಕೊಟ್ಟ ತಕ್ಷಣನೇ ಆ ತಾಯಿ ಕಷ್ಟಪಟ್ಟು ದುಡ್ದು ಆ ಮಗು ಸಾಕ್ಬೇಕಾರೆ ಕಷ್ಟಪಟ್ಟಿರ್ತಾಳಲ್ಲ, ಆ ಸಾರಾಯಿ ಕುಡ್ದಾಗ ಆ ಮಗುಗೆ ಆ ತಾಯಿಗೆ ಏನು ಆಗಿರ್ತತೆ ಅನ್ನೋದು ಆ ತಾಯಿಗೆ ಅಷ್ಟೇ ಗೊತ್ತಿರ್ತೈತಿ. ಅದು ನೀವು ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಉಪಯೋಗ ಆಗುತ್ತಾ ಇಲ್ವಾ? ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ನಾವು ಕೇಳ್ತಾ ಇದೀವಿ. ಮನೆಯಾಗ ಅಕ್ಕಿ ಉಳಿಯಂಗಿಲ್ಲ, ಜೋಳ ಉಳಿಯಂಗಿಲ್ಲ, ಬಂದಂತ ತಂದೆ ತಾಯಿಗಳು ದುಡ್ದಿಟ್ಟು ದುಡ್ಡು ಉಳಿಯಂಗಿಲ್ಲ ಈಗಿನ ಮಕ್ಕಳಿಗೆ. ಅದು ಆಗ್ಬಾರ್ದು. ಅದು ಆಗ್ಬಾರ್ದು ಅಂದ್ರೆ ನೀವು ಸರ್ಕಾರಕ್ಕೆ ಅದನ್ನ ಸ್ವಲ್ಪ ಇದನ್ನ ಮಾಡಿ ನಮ್ಮ ದಯವಿಟ್ಟು ಮಾತುಗಳನ್ನ ಇದು ಮಾಡಿ. ತಾಯಿಯಾಗಿ ಅವಳ ಅಳಲೇನಿದೆಯಲ್ಲ ಬಹಳ ಕರೆಕ್ಟ್ ಆಗಿದೆ. ಅದಕ್ಕೆ ನಾನು ಉತ್ತರ ಕೊಟ್ಟೆ. ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಒಂದು ಬಂದ್ ಮಾಡಿದ್ರೆ ಮಾತ್ರ ಇದಕ್ಕೊಂದು ಉತ್ತರ ಸಿಗುತ್ತೆ. ಇಲ್ಲ ಕಳ್ಳಬಟ್ಟೆ ಸರಾಯಿ ಬೇರೆ ರಾಜ್ಯಗಳಿಂದ ತರ್ತಕ್ಕಂಥದ್ದು ಅಲ್ಲ, ಏನಾದ್ರೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್. ಅವ್ರು ಹೇಳಿದಾಗೆ ಸ್ಟೂಡೆಂಟ್ಗಳು, ಚಿಕ್ಕ ಮಕ್ಕಳು ಇದನ್ನು ಹೋಗಿ ತಕೊಂಡು ಉಪಯೋಗಿಸುವುದು ಡೇಂಜರಸ್. ಇದು ಭಾರತ ದೇಶದ ಬುನಾದಿಗೆನೆ ಒಂದು ಯುವ ಪೀಳಿಗೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆದ್ರೆ ಏನಾಗುತ್ತೆ ಅನ್ನೋ ಅವರ ಒಂದು ಕೂಗು. ಇಲ್ಲ, ಕರೆಕ್ಟ್ ಆಗಿದೆ. ನಾನು ಅದಕ್ಕೆ ಹೇಳಿದ್ದೆ. ನಾನು ನೋಡಿ, ನಿಮ್ಮ ಭಾಗ್ಯದ ತಾಯಿ ಭಾಗ್ಯ ಸಹೋದರಿ, ನಿನಗೂ ನನ್ಗೆ ತುಂಬಾ ಥ್ಯಾಂಕ್ಸ್. ನಿನ್ನ ಅಭಿಮಾನಕ್ಕೆ, ನಿನ್ನ ಪ್ರೀತಿಗೆ ಸರ್ಕಾರ 2,000 ರೂಪಾಯಿ ಕೊಟ್ಟದಕ್ಕೆ ಸಾರ್ಥಕ ಆಯ್ತು ಅಂತಕ್ಕಂಥ ಭಾವನೆ. ತಾಯಿ ಕರಳು ಅಂದ್ರೆ ಹೇಗಿರುತ್ತೆ ಅಂದ್ರೆ, ಒಂದೇನೋ ಒಂದು ಸಹಾಯ ಆದಾಗ ಅವಳು ಬಂದು ಸಿಹಿ ತಿನ್ನಿಸ್ತಕ್ಕಂಥದ್ದು. ನಮ್ಮ ತಾಯಿ ಇವತ್ತಿಲ್ಲ. ಆ ಬದುಕಿಗೆ ಎಲ್ಲಪ್ಪ ನಮ್ಮ ತಾಯಿ ಇಲ್ಲ ಅಂತಕ್ಕಂಥದ್ರಾಗ ನೆನಪು ಮಾಡಿದ್ರು. ನನ್ನ ತಾಯಿದೇ ಇವತ್ತು ನೆನಪಾಯ್ತು. 100 ಜನ ಇರಲಿ ತಗೊಳ್ಳಿ, ನಾನು ಹೊರಟು ಇನ್ನು ಹೋಗ್ತೀನಿ ಅಮ್ಮ ಅಂದಾಗ ಒಂದು ಸ್ವಲ್ಪ ಒಳಗೆ ಬರ್ತೀನಿ ಅಂದಕ್ಕೆ ನಾ ಕೈಲಿ 1-2 ರೊಟ್ಟಿ ಮಾಡಿ ತಿನ್ನಿಸಿ ನಾನು ಕಳಿಸ್ತಕ್ಕಂಥದ್ದು. ಇವತ್ತು ಆ ತಾಯಿನ ಇವತ್ತು ನಾನು ಬಂದು ಆ ಸ್ವೀಟ್ ತಿನ್ನಿಸಿದ್ ನೋಡಿದ್ರೆ ತಾಯಿಯನ್ನು ಬರೀ ಹತ್ತಿ ತಾಯಿ ನೆನಪಲ್ಲೇ ತಂದು ಭಾವುಕರಾಗಿದ್ದೀರಿ. ತಾಯಿಯ ಬಗ್ಗೆ ಭಾವುಕತೆಯಿಂದ ಮಾತಾಡ್ತಾ ಇದ್ದೀರಿ. ತಾಯಿಯ ಮಾತನ್ನು ಕೇಳ್ಕೊಂಡ್ರಿ, ಅಳಲನ್ನು ಕೇಳ್ಕೊಂಡ್ರಿ. ಇಲ್ಲಿಯ ಜನತೆಯ ಕೂಗುಗಳು ನಿಮ್ಗೆ ಗೊತ್ತಿದೆ. ಈಗ ರಾಜಕೀಯ ಜೀವನದಲ್ಲಿ ಒಂದು ಆಸೆ, ಆಕಾಂಕ್ಷೆ ಅಂತ ಇರುತ್ತೆ. ನಿಮ್ಮ ಕ್ಷೇತ್ರದ ಉತ್ತರ ಕರ್ನಾಟಕದ ಜನತೆಗೆ ಇಂಥದ್ದೊಂದು ಬ್ಲೂ ಪ್ರಿಂಟ್ ಹಾಕೊಂಡಿದ್ದೀರಿ. ನನ್ನ ಕನಸಿನ ಯೋಜನೆ ಇದಾಗಬೇಕು, ನಾನು ಹೋದ ನಂತರನೂ ಈ ಜನಗಳು ನನ್ನನ್ನು ಈ ಯೋಜನೆಯ ಮೂಲಕ ಗುರುತಿಸಿಕೊಳ್ಬೇಕು ಅನ್ನುವ ಆಸೆ ನಿಮ್ಗಿದ್ರೆ ಅಂಥದ್ದೊಂದು ಯೋಜನೆ ಏನ್ ನಿಮ್ಮ ಮನಸ್ಸಲ್ಲಿ? ಆ ಕನಸು ಏನಿದೆ? ಕುಡಿಯುವ ನೀರಿಗಾಗಿ ನಾನು ಮುಖ್ಯಮಂತ್ರಿಗಳ ತಲೆ, ಸರ್ ನಮ್ಮ ಮುದೋಳಕ್ಕೆ ಕುಡಿಯುವ ನೀರಿಂದ ಒಳ್ಳೆ ನೀರು ಕೊಡಬೇಕಲ್ಲ ಸರ್ ಅಂತೆ ಒಂದು ಮನವಿ ಕೊಟ್ಟೆ. ನಾನು 24x7 ನೀರು ಕೊಡಬೇಕಲ್ಲ ತಿಮ್ಮಾಪುರದ. ಹೌದು ಸರ್ ಅಂತ. ಕೃಷ್ಣಾ ನದಿಯಿಂದ ಮುದೋಳಕ್ಕೆ ನೀರು ತಂದು ಮುದೋಳ ಸಿಟಿಗೆ ನೀರು ಕೊಡಲಿಕ್ಕೆ 177 ಕೋಟಿ ರೂಪಾಯಿ ಮಂಜೂರಾತಿ ಕೊಟ್ಟಂತವ್ರು ನಾ ಒಳ್ಳೆ ನೀರು ಕೊಡ್ಲಿಕ್ಕೆ ನಾನು ಸಮರ್ಥ ಆದೆ ಅಂತ. ನನ್ನ ಸಹಕಾರಿ ಸಕ್ಕರೆ ಕಾರ್ಖಾನೆ ಬಂದ್ ಬಿದ್ದಿತ್ತು, ಸಹಕಾರಿ ತತ್ವದಲ್ಲಿರ್ತಕ್ಕಂಥ. ಅದನ್ನ ಇವತ್ತು ಲೀಸ್ ಮುಖಾಂತರ ಕೊಟ್ಟು ನಾನು ಪ್ರಾರಂಭ ಮಾಡಿ ಆಲ್ಮಟ್ಟಿ ಡ್ಯಾಮಿಗೆ ಗೇಟ್ ಹಾಕಿಸ್ತಕ್ಕಂಥ ಕೆಲಸ ಮಾಡೋದ್ರ ಜೊತೆಗೆ 8 ಬ್ಯಾರೇಜ್ಗಳನ್ನು ನಾವು ಮಾಡಿದ್ವಿ. ರೈತರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬ್ಯಾರೇಜ್ಗಳು, ಲಿಫ್ಟ್ ಇರಿಗೇಷನ್ 4-5 ಬ್ಯಾರೇಜ್ ಲಿಫ್ಟ್ ಇರಿಗೇಷನ್. ರೈತ ನಮ್ಮಲ್ಲಿ ಇವತ್ತು ಮುದೋಳದಲ್ಲಿ ನೀರು, ಪೈರಿಗೆ ಬೇಕಾದಷ್ಟು ನೀರು, ಅದಕ್ಕೆ ಬೇಕಾದಂಥ ಕರೆಂಟ್ ಇವತ್ತು ನಾವು ಸಂಪೂರ್ಣವಾಗಿ ಕೊಡ್ತೀವಿ.
ಈ ರೀತಿ ರೈತ ಪರವಾಗಿ ಪ್ರಶ್ನೆ ಬಂದಾಗ ನಾನು ಗಟ್ಟಿಯಾಗಿ ನಿಲ್ತಕ್ಕಂಥದ್ದು. ಅದ್ರ ಜೊತೆಗೆ ಇಂಡಸ್ಟ್ರಿ ಡೆವಲಪ್ ಆಗಲಿ ಅಂತಕ್ಕಂಥ, ಎಜುಕೇಷನ್ದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತ, ಆ ರೀತಿ ಕೆಲಸಗಳನ್ನ ಇವತ್ತು ಹಾಕೊಂಡಿದ್ದೆ. ಇನ್ನು ಅಲ್ಲಿ ಇಲ್ಲಿ ಸ್ವಲ್ಪ ಉಳಿದಿದ್ರೆ ಎಲ್ಲೂ ಲಿಫ್ಟ್ ಇರಿಗೇಷನ್ ಮಾಡ್ತಕ್ಕಂಥದ್ದು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮುಧೋಳ ಕ್ಷೇತ್ರ ನೀರಾವರಿ ಇದೆ. ಇನ್ನೂ ಒಂದು 10% ಉಳಿದಿದ್ರೆ ಅದನ್ನು ಮಾಡಿ. ಸರ್, ನಾವು ಗದಗ ಜಿಲ್ಲೆಯಿಂದ ಬಂದೀವಿ ಸರ್. ಸರ್ಕಾರ ಸರ್ ಇವಾಗ ಅನೇಕ MSILಗಳನ್ನು ಪರ್ಮಿಷನ್ ಕೊಟ್ಟೈತೆ ಸರ್. ಅದರಲ್ಲಿ ನಮ್ಮ ಗದಗ ತಾಲೂಕು ತಿಮ್ಮಾಪುರ ಸರ್ ನಮ್ದು. ಅಲ್ಲಿ ನಮ್ಮ ಗ್ರಾಮದ ಪಕ್ಕದಲ್ಲೇ MSIL ಹಾಕಿ ಸರ್ ಸಾರ್ವಜನಿಕರಿಗೆ ಮಕ್ಕಳಿಗೆ ಭಾಳ ತೊಂದರೆ ಕೊಡ್ತಾರೆ. ಅವು ಅಟ್ಲೀಸ್ಟ್ MSIL ನಮ್ಮ ಗದಗ ಜಿಲ್ಲೆಯಲ್ಲಿ ಏನದವಲ್ಲ ಸರ್ ಗ್ರಾಮ ಬಿಟ್ಟು ಎಷ್ಟು ಕಿಲೋಮೀಟರ್ ದೂರ ಇರಬೇಕನ್ನೋದು ಮಾನ್ಯ ಸಚಿವರು ನಮಗೆ ಉತ್ತರ ನೀಡ್ಬೇಕು ಸರ್. ಆಮೇಲೆ ಏನಾಗುತ್ತೆ, ಊರ ಮಧ್ಯದಲ್ಲಿ ಇರುವ ಕಾರಣ ಸಣ್ಣ ಮಕ್ಕಳು ಸರಿತೆ ಅದನ್ನು ಫಾಲೋಅಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸರ್. ಸರಿ, ಅಂಥವನ್ನೆಲ್ಲ ಕ್ರಮ ಕೈಗೊಳ್ಬೇಕಾಗತ್ತೆ. ನೋಡ್ತಿದ್ದೀನಿ, ವೆರಿಫೈ ಮಾಡ್ತಿದ್ದೀನಿ. ಅದಕ್ಕೆ